ನಮಸ್ತೆ, ನಾನು ಶ್ರುತಿ. ಸ್ವೀಟ್ ಬಟಾಟಾ ಪರೋಟಾ ರೆಸಿಪಿ, ಟೊಮಟೊ ಬಾತ್ ರೆಸಿಪಿ, ನಾರ್ಮಲಾಗಿ ಎಲ್ಲರ ಮನೇಲಿ ಮಾಡೋಂಥ ಚೌಳಿಕಾಯಿ ಪಲ್ಯ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಎಣ್ಣೆ ಹಾಕ್ರಿ, ಸಾಸಿವೆ ಹಾಕ್ರಿ, ಒಂದು ಚಮಚೆ ಜೀರಿಗೆ ಹಾಕ್ರಿ, ಒಂದು 4 ಕರಿಬೇವು ಹಾಕ್ರಿ, ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊರಿ. ಉಳ್ಳಾಗಡ್ಡಿ ಫ್ರೈ ಆದ ಬಳಿಕ ಮೆಣಸಿನ್ಕಾಯಿ ಹಾಕ್ರಿ, ಮೆಣಸಿನ್ಕಾಯಿ ಫ್ರೈ ಮಾಡ್ಕೊ. ಬೆಳ್ಳುಳ್ಳಿ ಪೇಸ್ಟ್ ಹಾಕ್ರಿ, ಪೇಸ್ಟ್ ಹಾಕಿ ಅದನ್ನು ಫ್ರೈ ಮಾಡ್ಕೊರಿ. ಅದು ಫ್ರೈ ಆದ ಬಳಿಕ ಸ್ವಲ್ಪ ಲಾಲ್ ಮಸಾಲ ಹಾಕ್ರಿ, ಧನಿಯಾ ಪುಡಿ ಹಾಕ್ರಿ, ಅರಿಶಿನ ಪುಡಿ ಹಾಕ್ರಿ. ಅದನ್ನು ಚೆಂದಾಗಿ ಫ್ರೈ ಮಾಡ್ಕೊರಿ. ಅದು ಫ್ರೈ ಆದ ಬಳಿಕ ಒಂದು ಟೊಮಟೊ ಪೇಸ್ಟ್ ಮಾಡಿ ಹಾಕ್ರಿ. ಅದನ್ನು ಹಾಕಿ ಅದನ್ನು ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗೋಣ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಟ್ರಿ. 5 ನಿಮಿಷ ಆದ ಬಳಿಕ ಮಸಾಲೆ ಎಲ್ಲ ಎಣ್ಣೆ ಬಿಡ್ತೈತಿ ನೋಡ್ಬೋದು. ಇದೇನು ರೈಸ್ ಇತ್ತಲ್ಲ, ಆ ರೈಸ್ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ರಿ. ನಮ್ದು ಟೊಮಟೊ ರೈಸ್ ರೆಡಿ ಆಗ್ತೈತಿ ನೋಡ್ಬೋದು. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡ್ರಿ, ಸಖತ್ ಟೇಸ್ಟಿಯಾಗಿರುತ್ತೆ. ಯಾರಿಗೆಲ್ಲ ಟೊಮಟೊ ರೈಸ್ ಇಷ್ಟ ಅವರು. ಈಗ ನಾ ಸ್ವೀಟ್ ಬಟಾಟಾ ಪರೋಟಾ ರೆಸಿಪಿ ಮೊದಲನ ಬಟಾಟಾ ಬಾಯ್ಲ್ ಮಾಡಿ ತೆಗೆದಿಟ್ಟಿದ್ನಿ. ಈಗ ಅದನ್ನು ಚೆಂದಾಗಿ ಮ್ಯಾಶ್ ಮಾಡ್ಕೊರಿ. ಅದು ಮ್ಯಾಶ್ ಆದ ಬಳಿಕ ಉಳ್ಳಾಗಡ್ಡಿ ಹಾಕ್ರಿ. ಉಳ್ಳಾಗಡ್ಡಿ ಆದ ಬಳಿಕ ಮೆಣಸಿನ್ಕಾಯಿ ಹಾಕ್ರಿ. ಮೆಣಸಿನ್ಕಾಯಿ ಆದ ಬಳಿಕ ಒಂದು ಚಮಚೆ ಜೀರಿಗೆ ಹಾಕ್ರಿ, ಒಂದು ಚಮಚೆ ಅರಿಶಿನ ಪುಡಿ ಹಾಕ್ರಿ, ಒಂದು ಚಮಚೆ ಲಾಲ್ ಮಸಾಲ ಹಾಕ್ರಿ, ಒಂದು ಚಮಚೆ ಗರಂ ಮಸಾಲ ಹಾಕ್ರಿ, ಒಂದು ಚಮಚೆ ಜೀರಾ ಪುಡಿ ಹಾಕ್ರಿ. ಹಾಕಿದಾದ ಬಳಿಕ ಸ್ವಲ್ಪ ಉಪ್ಪು ಹಾಕ್ರಿ. ಉಪ್ಪು ಹಾಕಿ ಕೊತ್ತಂಬರಿ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಎಲ್ಲ ಮಸಾಲ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿದಾದ ಬಳಿಕ ಬೌಲ್ ಥರ ಎಲ್ಲ ಮಾಡಿ ತೆಗೆದಿಡ್ರಿ. ಹೋಳ್ಗೆ ಯಾವ ಥರ ಈಗ ನಾವು ಹೋಳ್ಗೆ ಯಾವ ಥರ ಮಾಡ್ತಾರಲ್ಲ ಆ ಥರ ಹೂರಣ ತುಂಬ್ತೀವಲ್ಲ ಆ ಥರ ಇದನ್ನ ಬಟಾಟದ ಮಸಾಲ ಈ ಥರ ತುಂಬ್ಕೋಬೇಕು. ಈ ಥರ ತುಂಬಿದಾದ ಬಳಿಕ ಸ್ವಲ್ಪ ಗೋಧಿ ಹಿಟ್ಟು ತೊಗೋದು. ಒಣದ ಗೋಧಿ ಹಿಟ್ಟಿನಾಗ ಈ ಥರ 2 ಸೈಡ್ ಇದು ಮಾಡಿ ನಾವು ಚಪಾತಿ ಯಾವ ಥರ ಲಟ್ಟಿಸ್ತೀವಲ್ಲ ಆ ಥರ ಲಟ್ಸ್ಕೊಳ್ಳೋದು. ಲಟ್ಸಿದಾದ ಬಳಿಕ ತೆವಿ ಇಡ್ರಿ. ತೆವಿ ಬಿಸಿ ಆದ ಬಳಿಕ ಇದನ್ನ ಪರೋಟ ಹಾಕ್ರಿ. ಪರೋಟ ಹಾಕಿ 2 ಸೈಡ್ ಬೇಯಿಸ್ಕೋಬೇಕು. 2 ಸೈಡ್ ಚೆಂದಾಗಿ ಬೇಯಿಸಿದಾದ ಬಳಿಕ ಸ್ವಲ್ಪ ತುಪ್ಪ ಹಚ್ಚಿರಿ. ತುಪ್ಪ ಹಚ್ಚಿ ಚೆಂದಾಗಿ ಬೇಯಿಸಿದ್ರೆ ನೋಡ್ಬೋದು ನಮ್ದು ಸ್ವೀಟ್ ಬಟಾಟಾ ಪರೋಟ ರೆಡಿ ಆಗ್ತೈತಿ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿರಿ, ಸಖತ್ತಾಗಿರುತ್ತೆ. ಸಿಂಪಲ್ಲಾಗಿ ಚೌಳಿಕಾಯಿ ಪಲ್ಯ ಯಾವ ಥರ ಮಾಡೋದು ನೋಡೋಣ. ಕಡಾಯಿಗೆ ಎಣ್ಣೆ ಹಾಕ್ರಿ, ಸ್ವಲ್ಪ ಜೀರಿಗೆ ಹಾಕಿ ಕರಿಬೇವು ಹಾಕ್ರಿ. ಕರಿಬೇವು ಆದ ಬಳಿಕ ಉಳ್ಳಾಗಡ್ಡಿ ಹಾಕ್ರಿ. ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊರಿ. ಒಂದು ಸ್ವಲ್ಪ ಟೊಮೊಟೊ ಹಾಕ್ರಿ. ಟೊಮೊಟೊ ಹಾಕಿದಾದ ಬಳಿಕ ರುಚಿಗೆ ತಕ್ಕಷ್ಟು ಒಂದು ಚಮಚ ಉಪ್ಪು ಹಾಕ್ರಿ, ಅರಿಶಿನ ಪುಡಿ ಹಾಕ್ರಿ. ಅರಿಶಿನ ಪುಡಿ ಆದ ಬಳಿಕ ಸ್ವಲ್ಪ ಲಾಲ್ ಮಸಾಲ ಹಾಕ್ರಿ, ಚಟ್ನಿ ಹಾಕ್ರಿ. ಚಟ್ನಿ ಹಾಕಿ ಅದನ್ನ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಅದು ಮಿಕ್ಸ್ ಆದ ಬಳಿಕ ಚೌಳಿಕಾಯಿ ಇರ್ತದಲ್ಲ, ಚೌಳಿಕಾಯಿ ಹಾಕ್ರಿ. ಚೌಳಿಕಾಯಿ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ನೀರು ಹಾಕ್ರಿ. ನೀರು ಹಾಕಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿದಾದ ಬಳಿಕ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಕುದಿಸ್ರಿ. ಕುದ್ದ ಬಳಿಕ ನೋಡ್ಬೋದು ಮಸಾಲೆ ಎಲ್ಲ ಹೀರ್ಕೊಂಡೈತಿ ಚೌಳಿಕಾಯಿ. ಈ ಥರ ಮಸಾಲೆ ಎಲ್ಲ ಹೀರ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿದಾದ ಬಳಿಕ ಸ್ವಲ್ಪ ಕೊಬ್ಬರಿ ಹಾಕ್ರಿ. ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಮೇಲೆ ಕೊತ್ತಂಬರಿ ಹಾಕಿದ್ರೆ ನಮ್ದು ಚೌಳಿಕಾಯಿ ರೆಡಿ ಆಯ್ತು. ಡ್ರೆಸ್ ನೋಡ್ಬೋದು ಸಖತ್ತಾಗೈತಿ. ಫುಲ್ ವಿಡಿಯೋ ಯೂಟ್ಯೂಬ್ ಶಾರ್ಟ್ದಾಗ ಅಪ್ಲೋಡ್ ಮಾಡ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಮಾಡಿರಿ.